ಯಾಕಂದ್ರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದ್ರೆ ಫೈರ್ ಫೈಟ್ ಅಂದ್ರೆ ಅಪ್ಪು ಸಾರೇ ನೆನಪಾಗ್ತಾರೆ ನನ್ಗೆ ಯಾವಾಗ್ಲೂ. ಅದನ್ನ ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದ್ರೆ ಒಬ್ರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದ್ರೆ, ಒಬ್ರು ಹೀರೋಯಿನ್ ಹತ್ರ ಮಾಡಿಸ್ಬೇಕು ಅಂದ್ರೆ ನನ್ಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಮತ್ತೆ ನನ್ಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬೀಳುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡ್ಬೇಕು, ನಾನು ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏರ್ಸು, ಇಲ್ಲಿ ಹಣೆ ಎಲ್ಲ ಸುಟ್ಟು, ಮತ್ತೆ ಕೈಯೆಲ್ಲ ಸುಟ್ಟೋಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಶಾರ್ಟ್ಗಳು ಪ್ರತಿ ಒಂದನ್ನು ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾನೇ ರಿಸ್ಕ್ ಇತ್ತು ಶಾರ್ಟ್ಸ್ ಮಾಡ್ಬೇಕಾದ್ರೆ. ಒಂದೊಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ, ನನ್ಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅನ್ಕೊಂಡು ಪ್ರತಿ ಒಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಪಂಚಾಕ್ಷರಿ ಸರ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದ್ರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ದು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲು ತುಂಬಾ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲು ಖುಷಿ ಆಗುತ್ತೆ ಸರ್. ಮೇಡಮ್ ನಿಜವಾಗ್ಲೂ ನೀವು, ಯಾಕಂದ್ರೆ ಒಂದು ಫೈಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಆ ಫೈಟ್ ಮಾಡುವಾಗ ನಾನು ಹೇಳಲ್ವಾ, ಅಪ್ಪು ಸಾರೇ ನೆನಪಾಗ್ತಾ ಇದ್ರು ನನ್ಗೆ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಪತ್ರಕರ್ತರು, ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆ ಎಲ್ಲರೂ ತುಂಬಾನೇ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದ್ ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಮಚ್. ಒಳ್ಳೇದಾಗ್ಲಿ. ದೊಡ್ಡ ಕಾಂಪ್ಲಿಮೆಂಟ್ ಅದು. ಧನ್ಯವಾದಗಳು ಸರ್.